ನಮಸ್ಕಾರ. ಸೋಲಾರ್ ಎನರ್ಜಿ ಅಂದ್ರೆ ಸೌರಶಕ್ತಿ ದಿನದಿಂದ ದಿನಕ್ಕೆ ಯಾಕಿಷ್ಟು ಅಗ್ಗವಾಗ್ತಾ ಇದೆ? ಇದರ ಹಿಂದೆ ಒಂದು ಅದ್ಭುತವಾದ ಇನ್ನೋವೇಷನ್ ಸ್ಟೋರಿನೇ ಇದೆ. ಬನ್ನಿ ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈಗಿನ ಕಾಲದಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸೋಲಾರ್ ಹಾಕ್ಸೋಕೆ ಇದು ನಿಜವಾಗ್ಲೂ ಸರಿ ಸಮಯನಾ? ಈ ಪ್ರಶ್ನೆ ಇವತ್ತು ಯಾಕೆ ಇಷ್ಟು ಮುಖ್ಯ ಅಂದ್ರೆ, ನೋಡಿ, ಒಂದ್ ಕಡೆ ಕರೆಂಟ್ ಬಿಲ್ ಗಗನಕ್ಕೆ ಏರ್ತಾ ಇದೆ, ಇನ್ನೊಂದ್ ಕಡೆ ಸೋಲಾರ್ ಪ್ಯಾನೆಲ್ಗಳ ಬೆಲೆ ಪಾತಾಳಕ್ಕೆ ಇಳೀತಿದೆ. ಇದು ಗ್ರಾಹಕರಿಗೆ ಒಂದು ರೀತಿ ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಕಳೆದ 10 ವರ್ಷದಲ್ಲಿ ಸೋಲಾರ್ ಪ್ಯಾನೆಲ್ಗಳ ಬೆಲೆ ಎಷ್ಟರ ಮಟ್ಟಿಗೆ ಇಳಿದಿದೆ ಅಂತ ಊಹೆ ಮಾಡೋಕ್ಕಾಗತ್ತಾ? ಬರೋಬ್ಬರಿ 90%. ಹೌದು, 90%. ನಂಬೋಕೆ ಕಷ್ಟ, ಆದ್ರೂ ಇದು ನಿಜ. ಇಷ್ಟೊಂದು ದೊಡ್ಡ ಬದಲಾವಣೆ ಹೇಗೆ ಸಾಧ್ಯವಾಯ್ತು? ಬನ್ನಿ ಇದ್ರ ಹಿಂದಿನ ಅಸಲಿ ಕಥೆ ಏನು ಅಂತ ನೋಡೋಣ. ಸರಿ, ಮೊದಲನೇದಾಗಿ ಈ ಸೌರಶಕ್ತಿಯ ಪ್ರಶ್ನೆ ಅಂದ್ರೆ ಒಂದು ಸೋಲಾರ್ ಸಿಸ್ಟಮ್ನ ಬೆಲೆ ಯಾವೆಲ್ಲ ಅಂಶಗಳ ಮೇಲೆ ನಿಂತಿದೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಒಂದು ಸೋಲಾರ್ ಸಿಸ್ಟಮ್ನ ಫೈನಲ್ ಬೆಲೆ ಇದೆಯಲ್ಲ, ಅದು ತುಂಬಾ ವಿಷಯಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಸ್ಟಮ್ ಎಷ್ಟು ದೊಡ್ಡದು, ಪ್ಯಾನೆಲ್ನ ಎಫಿಷಿಯನ್ಸಿ ಎಷ್ಟು, ನಮ್ಮ ಮನೆಯ ಮೇಲ್ಚಾವಣಿ ಹೇಗಿದೆ, ಸರ್ಕಾರದಿಂದ ಸಬ್ಸಿಡಿ ಸಿಗತ್ತಾ, ಹೀಗೆ ಲಿಸ್ಟ್ ದೊಡ್ಡದಿದೆ. ಆದ್ರೆ ಈ ಬೆಲೆ ಇಳಿಕೆಯ ಹಿಂದಿನ ನಿಜವಾದ ಹೀರೋ ಇವೆಲ್ಲವನ್ನೂ ಮೀರಿತು. ಹೌದು, ಈ ಕ್ರಾಂತಿಯ ಮೂಲ ಇರೋದು ಸರ್ಕಾರದ ಪಾಲಿಸಿಗಳಲ್ಲೋ ಅಥವಾ ಇನ್ಸ್ಟಾಲೇಷನ್ ಖರ್ಚಿನಲ್ಲೂ ಅಲ್ಲ. ಬದಲಾಗಿ ಆ ಸೋಲಾರ್ ಪ್ಯಾನೆಲ್ನ ಒಳಗೆ ನಮ್ಮ ಕಣ್ಣಿಗೆ ಕಾಣಿಸದಷ್ಟು ಸೂಕ್ಷ್ಮ ಮಟ್ಟದಲ್ಲಿ ನಡೀತಿರೋ ಟೆಕ್ನಾಲಜಿಕಲ್ ಇನ್ನೋವೇಷನ್ಗಳಲ್ಲಿ. ಬನ್ನಿ ಆ ಜಗತ್ತಿನೊಳಗೆ ಹೋಗಿ ನೋಡೋಣ. ಎರಡನೇ ಭಾಗ, ಸೆಲ್ನೊಳಗಿನ ಆವಿಷ್ಕಾರ. ಇಲ್ಲಿಯೇ ನೋಡಿ ನಿಜವಾದ ಮ್ಯಾಜಿಕ್ ನಡೀತಿರೋದು. ಈ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇದೆಯಲ್ಲ, ಇದನ್ನ ನಾವು 2 ರೀತಿ ನೋಡಬಹುದು. ಒಂದು, ಆ ಸೋಲಾರ್ ಸೆಲ್ಗಳನ್ನ ಹೇಗ್ ತಯಾರಿಸ್ತಾರೆ ಅನ್ನೋದು. ಇನ್ನೊಂದು, ಅವುಗಳನ್ನ ಯಾವ ವಸ್ತುಗಳಿಂದ ತಯಾರಿಸ್ತಾರೆ ಅನ್ನೋದು. ಮೂರನೇ ಭಾಗ, ಹಂತ ಹಂತದ ಪಾಕವಿಧಾನ. ಮೊದಲಿಗೆ ಪೆರೋಸ್ಕೈಟ್ ಅಂತ ಒಂದು ಹೊಸ ತರದ ಸೋಲಾರ್ ಸೆಲ್ ಇದೆ, ಅದನ್ನ ಹೇಗ್ ಮಾಡ್ತಾರೆ ಅಂತ ನೋಡೋಣ. ಇದೊಂದು ವಿಶೇಷವಾದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಕೇಕ್ ಮಾಡೋದಕ್ಕೆ ಹೋಲಿಸಬಹುದು. ಕೇಕ್ ಮಾಡುವಾಗ ಎಲ್ಲಾ ಪದಾರ್ಥಗಳನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀವಾ ಅಥವಾ ಒಂದಾದ ಮೇಲೆ ಒಂದರಂತೆ ಒಂದು ಕ್ರಮದಲ್ಲಿ ಸೇರಿಸ್ತೀವಾ? ಈ ಸಣ್ಣ ನಿರ್ಧಾರ ಅಂತಿಮವಾಗಿ ಕೇಕ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಲ್ವಾ? ಇಲ್ಲೂ ಹಾಗೇನೆ. ಈ ಪೆರೋಸ್ಕೈಟ್ ಫಿಲ್ಮ್ಗಳನ್ನ ಮಾಡೋಕೆ 2 ಮುಖ್ಯ ವಿಧಾನಗಳಿವೆ. 1 ಸ್ಟೆಪ್ ವಿಧಾನದಲ್ಲಿ ಎಲ್ಲಾ ಕೆಮಿಕಲ್ಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಸಾರಿ ಲೇಪನ ಮಾಡ್ತಾರೆ. 2 ಸ್ಟೆಪ್ ವಿಧಾನದಲ್ಲಿ ಆದ್ರೆ ಮೊದಲು ಒಂದು ಲೇಯರ್ ಹಾಕಿ ಆಮೇಲೆ ಅದರ ಮೇಲೆ ಇನ್ನೊಂದು ಕೆಮಿಕಲ್ ಹಾಕಿ ರಿಯಾಕ್ಟ್ ಆಗೋಕೆ ಬಿಡ್ತಾರೆ. ಹಾಗಿದ್ರೆ ಈ 2ಕ್ಕೂ ಇರೋ ವ್ಯತ್ಯಾಸ ಏನು? ನೋಡಿ, ಒಂದು ಹಂತದ ಪ್ರೊಸೆಸ್ ಇದೆಯಲ್ಲ, ಅದು ಫಾಸ್ಟ್ ಮತ್ತೆ ಸಿಂಪಲ್, ಆದ್ರೆ ಅದರಲ್ಲಿ ಸ್ವಲ್ಪ ಡಿಫೆಕ್ಟ್ಸ್ ಬರೋ ಚಾನ್ಸ್ ಜಾಸ್ತಿ. ಅದೇ 2 ಹಂತದ ಪ್ರೊಸೆಸ್ ಸ್ವಲ್ಪ ಕಾಂಪ್ಲೆಕ್ಸ್, ಟೈಮ್ ತಗೊಳುತ್ತೆ, ಆದ್ರೆ ಇದರಿಂದ ಸಿಗೋ ಫಿಲ್ಮ್ ಏಕ್ದಮ್ ಪರ್ಫೆಕ್ಟ್ ಆಗಿರುತ್ತೆ, ಹೈ ಕ್ವಾಲಿಟಿ. ಅಂದ್ರೆ ಮಾಡೋ ವಿಧಾನದಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಿದ್ರೂ ಫೈನಲ್ ಪ್ರಾಡಕ್ಟ್ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀಳುತ್ತೆ ನೋಡಿ. 4ನೇ ಭಾಗ, ಚುರುಕಾದ ಅಗ್ಗದ ವಸ್ತುಗಳು. ಈಗ 2ನೇ ಉದಾಹರಣೆ ನೋಡೋಣ. ಇಲ್ಲಿ ನಮ್ಮ ಫೋಕಸ್ ಇರೋದು ಮ್ಯಾನುಫ್ಯಾಕ್ಚರಿಂಗ್ ವಿಧಾನದ ಮೇಲಲ್ಲ, ಬದಲಾಗಿ ಅದಕ್ಕೆ ಬಳಸೋ ಕಚ್ಚಾ ವಸ್ತುಗಳ ಮೇಲೆ. HJT ಅಂದರೆ ಹೆಟ್ರೋ ಜಂಕ್ಷನ್ ಟೆಕ್ನಾಲಜಿ. ಇದನ್ನ ಸೋಲಾರ್ ಸೆಲ್ಗಳ ವಿಕಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತ ಪರಿಗಣಿಸಲಾಗಿದೆ. ರೈಸನ್ ಎನರ್ಜಿ ಅನ್ನೋ ಕಂಪನಿ ಹೇಳೋ ಹಾಗೆ ಇದು ನಿಜವಾಗ್ಲೂ 3rd ಜನರೇಷನ್ ಟೆಕ್ನಾಲಜಿ. ಈ ಚಿತ್ರ ನೋಡಿ, ಸೋಲಾರ್ ಸೆಲ್ ಮೇಲೆ ಈ ತೆಳುವಾದ ಲೈನ್ಗಳು ಕಾಣಿಸ್ತಿವೆಯಲ್ಲ, ಇವನ್ನ ಕಂಡಕ್ಟಿವ್ ಫಿಂಗರ್ಸ್ ಅಂತ ಕರೀತಾರೆ. ಇವು ವಿದ್ಯುತ್ತನ್ನು ಕಲೆಕ್ಟ್ ಮಾಡೋ ಕೆಲಸ ಮಾಡ್ತವೆ. ಟ್ರೆಡಿಷನಲ್ ಆಗಿ ಇವುಗಳನ್ನ ಶುದ್ಧ ಬೆಳ್ಳಿಯಿಂದ ಮಾಡ್ತಾ ಇದ್ರು, ಆದ್ರೆ ಬೆಳ್ಳಿ ಎಷ್ಟು ದುಬಾರಿ ಅಂತ ನಮ್ಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಇಂಜಿನಿಯರ್ಗಳ ಮುಂದೆ ಇದ್ದ ದೊಡ್ಡ ಚಾಲೆಂಜ್ ಏನಂದ್ರೆ, ಸೆಲ್ನ ಪರ್ಫಾರ್ಮೆನ್ಸ್ಗೆ ಯಾವುದೇ ತೊಂದರೆ ಆಗದ ಹಾಗೆ ಈ ದುಬಾರಿ ಬೆಳ್ಳಿಯ ಬಳಕೆಯನ್ನ ಕಡಿಮೆ ಮಾಡೋದು ಹೇಗೆ ಅನ್ನೋದು. ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಯೋಕೆ ರಿಸರ್ಚರ್ಗಳು ಒಂದು ಸ್ಟೆಪ್ ಬೈ ಸ್ಟೆಪ್ ಪರೀಕ್ಷೆ ಮಾಡಿದ್ರು. ಈ ಚಿತ್ರದಲ್ಲಿ ನೋಡಿ, ಸೆಲ್ನ ಬೇರೆ ಬೇರೆ ಲೇಯರ್ಸ್ಗಳಲ್ಲಿ ಅವರು ಎಲ್ಲಿ ಟೆಸ್ಟ್ ಮಾಡಿದ್ರು ಅನ್ನೋ ಪಾಯಿಂಟ್ಗಳನ್ನ ಗುರುತಿಸಲಾಗಿದೆ. ಅವರ ಉದ್ದೇಶ, ಬೆಳ್ಳಿ ಬದಲು ಬಳಸಿದ ಹೊಸ ಅಗ್ಗದ ಲೋಹ ಸೆಲ್ನ ಒಳಗೆ ಲೀಕ್ ಆಗಿದೆಯಾ ಅಂತ ಚೆಕ್ ಮಾಡೋದಾಗಿತ್ತು. ಮೊದಲ ಟೆಸ್ಟ್ ಪಾಯಿಂಟ್ನ ರಿಸಲ್ಟ್ ಇಲ್ಲಿದೆ. ಸ್ಕ್ಯಾನ್ ಮಾಡಿದಾಗ ಸಿಕ್ಕಿದ್ದು 100ಕ್ಕೆ 100ರಷ್ಟು ಸಿಲಿಕಾನ್ ಮಾತ್ರ. ಅಂದ್ರೆ ಹೊಸದಾಗಿ ಬಳಸಿದ ಆ ಅಗ್ಗದ ಲೋಹ ಸೆಲ್ನ ಮುಖ್ಯ ಭಾಗಕ್ಕೆ ಸೋರಿಕೆಯಾಗಿಲ್ಲ. ಇದು ಮೊದಲ ಯಶಸ್ಸು. 2ನೇ ಟೆಸ್ಟ್ ಪಾಯಿಂಟ್ನಲ್ಲೂ ಸೇಮ್ ರಿಸಲ್ಟ್, ಬರೀ ಸಿಲಿಕಾನ್.
ಇದರಿಂದ ಹೊಸ ಮೆಟೀರಿಯಲ್ ಸ್ಟೇಬಲ್ ಆಗಿದೆ, ಸೇಫ್ ಆಗಿದೆ ಅಂತ ಗಟ್ಟಿಯಾಯ್ತು. 3ನೇ ಮತ್ತು 4ನೇ ಟೆಸ್ಟ್ ಪಾಯಿಂಟ್ಗಳಲ್ಲೂ ಅದೇ ಕಥೆ, ಒಂದೇ ರಿಸಲ್ಟ್. ಈ ಹಂತದ ಪರೀಕ್ಷೆಗಳು ಒಂದೇ ವಿಷಯವನ್ನು ಖಡಾಖಂಡಿತವಾಗಿ ಸಾಬೀತುಪಡಿಸಿವು. ಬೆಳ್ಳಿಯ ಬದಲು ಆ ಅಗ್ಗದ ವಸ್ತುವನ್ನು ಬಳಸೋದು ಸಂಪೂರ್ಣವಾಗಿ ಸೇಫ್ ಮತ್ತು ರಿಲಯಬಲ್. ಸರಿ, ಕೊನೆಯದಾಗಿ ನಿಜವಾದ ಅಂತಿಮ ಫಲಿತಾಂಶ. ಹಾಗಿದ್ರೆ ಈ ಎಲ್ಲ ಸೂಕ್ಷ್ಮ ಟೆಕ್ನಾಲಜಿಕಲ್ ಬದಲಾವಣೆಗಳು ನಾವು ಶುರು ಮಾಡಿದ ಪ್ರಶ್ನೆಗೆ, ಅಂದ್ರೆ ಬೆಲೆಯ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ತವೆ ನೋಡೋಣ ಬನ್ನಿ. ಇದರ ಸಾರಾಂಶ ಇಷ್ಟೇ ನೋಡಿ. ಹಳೇ ಟೆಕ್ನಾಲಜಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ಗೆ ದುಬಾರಿ ಬೆಳ್ಳಿ ಬೇಕೇ ಬೇಕಿತ್ತು, ಆದರೆ ಈ ಹೊಸ ಇನ್ನೋವೇಷನ್ನಿಂದ ಕಡಿಮೆ ಖರ್ಚಿನಲ್ಲಿ ಅದೇ ಮಟ್ಟದ ಪರ್ಫಾರ್ಮೆನ್ಸ್ ಮತ್ತು ನಂಬಿಕೆಯನ್ನ ಪಡೆಯೋಕೆ ಸಾಧ್ಯವಾಗಿದೆ. ಇದು ನೇರವಾಗಿ ಸೋಲಾರ್ ಪ್ಯಾನೆಲ್ಗಳ ಬೆಲೆಯನ್ನು ಕೆಳಗೆ ತರುತ್ತೆ. ಹಾಗಾಗಿ ಈ ಇಡೀ ವಿಶ್ಲೇಷಣೆಯ ಮುಖ್ಯ ಪಾಯಿಂಟ್ ಇದೆ. ನಾವಾರಂಭದಲ್ಲಿ ಮಾತಾಡಿದ ಆ 90% ಬೆಲೆ ಇಳಿಕೆ ಇದೆಯಲ್ಲ, ಅದು ಒಂದೇ ದಿನದಲ್ಲಿ ನಡೆದ ಮ್ಯಾಜಿಕ್ ಅಲ್ಲ. ಬದಲಾಗಿ ಮ್ಯಾನುಫ್ಯಾಕ್ಚರಿಂಗ್ ವಿಧಾನದಲ್ಲಿ, ಬಳಸೋ ವಸ್ತುಗಳಲ್ಲಿ ಆದ ಇಂತಹ ಸಾವಿರಾರು ಸಣ್ಣ ಹಂತದ ಸುಧಾರಣೆಗಳ ಒಟ್ಟು ಫಲಿತಾಂಶ. ಈ ಥರದ ಸಣ್ಣ ಆದ್ರೆ ಬಹಳ ಮುಖ್ಯವಾದ ಇನ್ನೋವೇಷನ್ಸ್ಗಳು ಹೀಗೆ ಸೇರ್ಕೊಳ್ತಾ ಹೋದಂತೆ ಸೋಲಾರ್ ಎನರ್ಜಿ ಎಲ್ಲರ ಮನೆ ಮಾತಾಗೋ, ಎಲ್ಲರ ಮೊದಲ ಆಯ್ಕೆಯಾಗೋ ದಿನ ಖಂಡಿತ ದೂರ ಇಲ್ಲ. ಈ ನಿರಂತರ ಪ್ರಗತಿಯನ್ನ ನೋಡಿದ್ರೆ ಆ ಭವಿಷ್ಯ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಬರ್ಬೋದು ಅಲ್ವಾ? ಯೋಚನೆ ಮಾಡಿ.